ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತೈತೆ. ಬಿಗ್ ಬಾಸಿಂದ ಬಂದಮೇಲೆ ಇದು ಫಸ್ಟ್ನೇ ಸಿನಿಮಾ, ಅದು ಮುಹೂರ್ತ ಆಗ್ತಾ ಇರೋದು. ಬಿಗ್ ಬಾಸಲ್ಲಿ ಇದ್ದಾಗ, ನಾನು ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕಾಪಟ್ಟೆ ಮಾತಾಡಿದ್ರು. ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮಣ್ಣ ಒಬ್ಬರೇ. ನಂಗೆ ಭಾರಿ ಖುಷಿ. ನೆಗೆಟಿವ್ ಅದೇನಾಗಿತ್ತು ಗೊತ್ತಿಲ್ಲ, ಬಟ್ ನಾನು ಹೆಂಡ್ತಿ ಹೇಳಿದಾಗ ಭಾರಿ ಖುಷಿ ಆಯಿತು. ನಿನ್ನ ಬಗ್ಗೆ ಪ್ರಥಮಣ್ಣ ಚೆನ್ನಾಗಿ ಮಾತಾಡಿದ್ರು ಅಂತ. ಪ್ರಥಮಣ್ಣವರೊಬ್ಬರು ಮತ್ತು ನಮ್ಮ ಜಗ್ಗೇಶ್ ಅಣ್ಣ ಮಾತಾಡಿದ್ರಂತೆ. ಭಾರಿ ಖುಷಿ ಆಯಿತು ನನಗೆ ಬಿಗ್ ಬಾಸಲ್ಲಿ ಇದ್ದಾಗ. ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ, ಅಣ್ಣ ಇಲ್ಲ ನಿನಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ, ಆ್ಯಕ್ಟ್ ಮಾಡಿಸ್ತೀನಿ ಅಂದರು. ಆ ಸಿನಿಮಾ ಯಾವುದಂದರೆ ಕೊಕ್ಕೇನ್ ಅಂತ ಹೇಳಿದ್ರು. ಕೊಕ್ಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ, ಭಾರಿ ಕಾಮಿಡಿ ಆಗಿ ನಿಜವಾಗ್ಲೂ ಕಾಮಿಡಿ ಆಗಿ ತಗೊಂಡ್ಬಿಟ್ಟಿದ್ದೆ. ಅಯ್ಯೋ ಮಾತಾಡ್ತಾ ಇರ್ತಾರೆ, 100 ಮಾತಲ್ಲಿ ನಂದೊಂದು ಮಾತು ಹಾಕಿರ್ತಾರೆ, ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ, ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮುಹೂರ್ತ ಇದೆ ಬರಲೇಬೇಕು ಅಂದಾಗ 100% ಎದೆ ಮೇಲೆ ಹಾಕೋಬಿಟ್ಟೆ. ಈ ಸಿನಿಮಾ ಆಗುತ್ತೆ, 100% ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತ ಎಲ್ಲ ಹೇಳಿದ್ರು. ಭಾರಿ ಖುಷಿ ಆಯ್ತು ನನಗೆ. ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಕೌರವ್ ವೆಂಕಟೇಶ್ ಸರ್, ನಂಗೆ ಭಾರಿ ಖುಷಿ ಆಗುತ್ತೆ. ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಆಮೇಲೆ BC ಪಾಟೀಲ್ ಸರ್ ಹೋಗ್ತವ್ರೆ, ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳ್ಬೇಕಾದ್ರೆ, ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೇಟ್ ಆ್ಯಕ್ಟ್ರು ಅಂದರೆ BC ಪಾಟೀಲ್ ಸರು. ಕೌರವ ಸಿನಿಮಾನ ನಮ್ಮ ಮನೇಲಿ TV ಇರಲಿಲ್ಲ, ಟೇಪ್ ರೆಕಾರ್ಡ್ ಇತ್ತು. ಆಡಿಯೋದ ಮುಖಾಂತರ ಸಿನಿಮಾ ಕೇಳ್ತಾಯಿದ್ವಿ. ಆಗ ನಾನು ಒಂದು 10-20 ಸರಿ ಅದನ್ನು ಹಾಕ್ಕೊಂಡು, ಮತ್ತು ಆ ಸಾಂಗ್ನ ಒಂದು 50 ಸರಿ ಕೇಳಿದ್ದೀನಿ ನಮ್ಮ ಮನೇಲಿ ಬೈಯೋರು, ಯಾಕೆ ಅದನ್ನೇ ಯಾಕತ್ತಿ ಅಂತ. ನಂಗೆ ಸಿಕ್ಕಾಪಟ್ಟೆ ಇಷ್ಟ BC ಪಾಟೀಲ್ ಸರು. ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ, ನಂಗೆ ಭಾರಿ ಖುಷಿ ಆಗುತ್ತೆ. ಸರ್ ಥ್ಯಾಂಕ್ ಯು ಸರ್, ಲವ್ ಯು ಸರ್. ಭಾರಿ ಖುಷಿ ಆಗುತ್ತೆ. ಆಮೇಲೆ ಓಂ ಪ್ರಕಾಶ್ ರಾವ್ ಸರು, ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ. ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು. ನಿಜಕ್ಕೂ ಆ ಒಂದು ಪಾತ್ರಕ್ಕೆ 100% ಜೀವ ತುಂಬ್ತೀನಿ. ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ. ಈಗಾಗಲೇ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅಣ್ಣ. ಅಣ್ಣನ ಜೊತೆ ಎಲ್ಲೋ ಒಂದು ಕಡೆ ಒಂದು ಬಿಗ್ ಬಾಸ್ ಪ್ಲಸ್ ಇನ್ನೊಂದು ಬಿಗ್ ಬಾಸ್ ಸ್ಕ್ವೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅಣ್ಣ ಥ್ಯಾಂಕ್ ಯು. ನಿಮ್ಮ ಆಪರ್ಚುನಿಟಿ ನಾನು ಯಾವತ್ತೂ ನಾನು ಖುಷಿಯಾಗಿರ್ತೀನಿ. ಕಾಮಿಡಿ ಪಾತ್ರ ಅವ್ರದ್ದೇ ಟ್ವಿಸ್ಟು. ಅದು ಇನ್ನೊಂದೇನು ಅಂತ ಹೇಳಿದ್ರೆ, ಟು ಬಿ ಫ್ರ್ಯಾಂಕ್ ಏನಂದರೆ, ಬೇರೆ ಎಲ್ಲವನ್ನೂ ಹೇಳಿದೆ, ಇವರೊಬ್ಬರದ್ದು ಯಾಕೆ ಹೇಳಂಗಿಲ್ಲ ಅಂದರೆ, ಈತ ಮಾಡೋ ಒಂದು ಕೆಲಸ ಈತ ಕೊಟ್ಟು ಲಿಂಕ್ ಕೊಡೋ ಓಂ ಪ್ರಕಾಶ್ ರಾವ್ ಕೊಡೋಂಥ ಲಿಂಕು ಏನೋ ಜಿಯೋಗ್ರಫಿಕಲಿ ಏನೇನೋ ಚೇಂಜ್ ಆಗುತ್ತೆ. ಅದಕ್ಕೆ ಅದೊಂದು ವಿಚಾರ ಹೇಳಂಗಿಲ್ಲ, ಇನ್ನೆಲ್ಲನೂ ಹೇಳ್ಬೋದು. ಯಪ್ಪ ಕೊಡೋಂಥ ಟ್ವಿಸ್ಟ್ಗೆ ಇವರು ಓಂ ಪ್ರಕಾಶ್ ರಾವ್ ಮಾಡೋ ಕೆಲಸಕ್ಕೆ ಹಂಗೆಲ್ಲ ಆಗೋಯ್ತೆ. ಸೊ ಇದು ಒಂದು ವಿಶೇಷವಾದ ಪ್ರಯತ್ನ. ಎಲ್ಲ ಸ್ನೇಹಿತರು ಜೊತೆಗೂಡಿ ಒಂದಷ್ಟು ಮಾಡಿದ್ದಾರೆ. ನನ್ನ ಸ್ನೇಹಿತರೆಲ್ಲ ಸೇರಿ ಒಂದು ಮಾಡೋಣ ಅಂತ ಒಂದು ತಿಳ್ಕೊಳ್ಳಿ, ನಾನೆಲ್ಲ ಬಂಧುಗಳು ಕೇಳ್ಕೊಳ್ಳೋವಂಥದ್ದು. ಈಗಿನ ಕಾಲದಲ್ಲಿ ಪ್ರೊಡಕ್ಷನ್ ತುಂಬ ರಿಸ್ಕು. ನನ್ನ ಸ್ನೇಹಿತರೆಲ್ಲ ಜೊತೆ ನಿಂತ್ಕೊಂಡ್ರು, ಇಲ್ಲ ಪ್ರಥಮ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮದವ್ರು ಸಪೋರ್ಟ್ ಕೊಡಿ. ನಾನು ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿತಾ ಇಲ್ಲ, ನಾನೇ ಅಖಾಡದಲ್ಲಿ ಇಳಿದು ಪ್ರಯತ್ನ ಮಾಡ್ತಾ ಇರೋದ್ರಿಂದ ನನಗೆ ಸಿನಿಮಾ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ, ಕಳಕಳಿ ಇದೆ, ಆಸಕ್ತಿ ಇದೆ. ದಯವಿಟ್ಟು ಸಿನಿಮಾ ಗೆಲ್ಲಿಸ್ಬೇಕು ಅಂತ ಇದೆ. ನೋಡಿ, ಈ ಸಿನಿಮಾಗೆ 5 ಆ್ಯಕ್ಷನ್ ಬೇಕಿತ್ತು. ನಿಧಾನ ಒಂದೇ ಒಂದು ಮಾತು ಹೇಳ್ತೀನಿ, ಈ ಸಿನಿಮಾಗೆ 5 ಆ್ಯಕ್ಷನ್ ಇದೆ. ಈ ಸಿನಿಮಾದಲ್ಲಿ ನಾನು ಯಾವತ್ತೂ ಆ್ಯಕ್ಷನ್ ಇಷ್ಟು ನಿರೀಕ್ಷೆ ಮಾಡಲ್ಲ. ನೀವು ಅಲ್ಲೇ ಯೋಚನೆ ಮಾಡಿ, ಸಿನಿಮಾಗೆ ಏನು ಕೊಡಬೇಕು ಅದನ್ನು ಬಹಳ ಡೆಡಿಕೇಶನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಪೇಟ್ರಿಯಾಟಿಸಮ್ ಬಗ್ಗೆ ಸಿನಿಮಾ ಇದು. ಸೊ ಇಂಥ ಒಂದು ಚಾಲೆಂಜಸ್ ನಾನು ತೊಗೊಂಡಾಗ ನಾನು ನಿಮ್ಮಿಂದ ಅದೇ ಪ್ರಮಾಣದ ನಿರೀಕ್ಷೆ ಮಾಡ್ತೀನಿ. ನಾನು ಮಾಧ್ಯಮದವ್ರಿಗೆ ಒಂದು ಮಾತು ಕೇಳ್ಕೊಡ್ತೀನಿ, ದಯವಿಟ್ಟು ಇದೊಂದು ಮಾತ್ರ ಗಮನಿಸಿ. ನೀವೆಲ್ಲ ಕಲಾವಿದರು ಬೆಳೆಸಿದ್ದೀರಾ, ಸ್ಪಷ್ಟವಾಗಿ ಹೇಳ್ತೀನಿ, ಇದೊಂದು ಮಾತ್ರ ಗಮನಿಸಿ. ಬೇಕಾದ್ರೆ ಇಷ್ಟೆಲ್ಲದಕ್ಕಿಂತ ಒಂದು ಮಾತು ಹೇಳ್ತೀನಿ, ನಾನು ಮಾಧ್ಯಮಕ್ಕೆ ಒಂದು ಮಾತು ಹೇಳ್ತೀನಿ, ಬಹಳ ಗಮನಿಸಿ. ನೀವು ಎಲ್ಲ ಕಲಾವಿದರು ಬೆಳೆಸಿದ್ದೀರಾ, ಯಾರು ಹೊಸಬ್ರು ಬಂದಿದ್ದಾರೋ ಅವ್ರು ಸ್ಟಾರ್ ಆಗೋ ತನಕ ಎಲ್ಲರೂ ಬೆಳೆಸಿದ್ದೀರಾ, ಸಂತೋಷ. ನೀವು ಕಲಾವಿದರನ್ನ ಬೆಳೆಸಿ, ನಿಮಗೆ ಕೈಗೆ ಸಿಗದಿರೋಷ್ಟು ಬೆಳೆಸಬೇಡಿ. ನಾನು ಅಷ್ಟೇ ಹೇಳ್ತೀನಿ. ನೀವು ಕಲಾವಿದರನ್ನ ಬೆಳೆಸಿ, ಕೈಗೆ ಸಿಗದಿರೋ ಅಷ್ಟು ಅವ್ರ ನೆಲದಿಂದ 6 ಅಡಿ 3 ಅಡಿ ಕಾಲು ಮೇಲೆ ಹೋಗೋಷ್ಟು ಬೆಳೆಸಬೇಡಿ. ಹೇಳು ಚಿನ್ನ. ಅದೇ ಒಂದು ಅದ್ಭುತವಾದಂಥ ಒಂದು ಪಾತ್ರ ಕೊಟ್ಟಿದ್ದಾರೆ ಪ್ರಥಮಣ್ಣ. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾಳೆಯಿಂದನೇ ಶೂಟಿಂಗ್ ಕಮೆಂಟ್ಸ್ ಆಗುತ್ತೆ. ಖಂಡಿತವಾಗ್ಲೂ 100-200% ಎಫರ್ಟ್ ಹಾಕಿ ಒಂದು ಸಿನಿಮಾನ ಚೆನ್ನಾಗಿ ಮುಗಿಸ್ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ಇದ್ರ ಮಧ್ಯದಲ್ಲಿ ಗಿಲಿ ಶೂಟಿಂಗು ಇರ್ತದೆ, ಅದಕ್ಕೂ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೆಂಗೆ ಮಾಡ್ತೀವಿ ಹಂಗೆ ಕಣ್ಣು ಸಹಕಾರ ಮಾಡ್ತೀವಿ ಅಂತ ಹೇಳೋರೆ. ಒಡೆಯೋದು ನೋಡೋದು ಬಿಸ್ಪಡ್ಕೊಳಕಾಯ್ತಾ? ಯಾವುದು ನಿನ್ನ ಹೆಂಡತಿ ನಿಂಗೆ ಒಡೆಯೋದು ನೋಡೋಕ್ಕೆ ಕಾಯ್ತಾ ಇರೋದನ್ನು. ನಾನು ಅಯ್ಯೋ ಶೂಟಿಂಗ್ ನಿಂತೋಗ್ತದೆ ಕಣೇನಾ, ಸೆಟ್ ಎಲ್ಲ ಹೊಡೆದಾಡ್ಕೊಂಡ್ಬಿಡ್ತಾರೆ. ಬೇಡ, ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಹೊಡೆದಾಡ್ಕೊಂಡ್ಬಿಡ್ತಾರೆ ಇವರು. ಹಂಗೇನಿಲ್ಲ, ಅವಳು ಒಳ್ಳೆ ಆಕ್ಟ್ರೆ. ಒಂದು ಅವಕಾಶ ಕೇಳ್ತೀನಿ, ಯಾಕೆಂದ್ರೆ 2 ಪೇಮೆಂಟ್ ಬಂದ್ಬಿಡ್ಲಿ ಅಂತ. ಒಂದು ಸಣ್ಣ ಅವಕಾಶ ಕೇಳ್ತೀನಿ, ಇರ್ಲಿ, ಹೊಡ್ಸ್ಕೊಂಡ್ರು ಪೇಮೆಂಟ್ ಬಿಡಲ್ಲ ಅಣ್ಣ, ಅದಕ್ಕೆ. ಆಮೇಲೆ ಇನ್ನೊಂದು, ನಂದು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಮೇಲೆ KTM ಮತ್ತು 3ನೇ ಕೃಷ್ಣಪ್ಪ 2 ಸಿನಿಮಾ ರಿಲೀಸ್ ಆಯಿತು.
ತುಂಬ ಅದ್ಭುತವಾಗಿ ಮೂಡಿ ಬಂತು. ಅದಾದಮೇಲೆ ಈ ಸಿನಿಮಾ ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಒಂದು ಅದನ್ನು ಇನ್ನೇನು ರಿಲೀಸಿಗೆ ರೆಡಿ ಇದೆ. ಅದಾದಮೇಲೆ ಈಗ ಕೊಕೇನ್ ಅನ್ನೋ ಒಂದು ಸಿನಿಮಾ ಬರ್ತೈತೆ, ಅದರಲ್ಲೂ ಒಂದು ಅದ್ಭುತವಾದ ಪಾತ್ರ ಇದೆ. ದಯವಿಟ್ಟು ನಾನು ಕರ್ನಾಟಕದ ಜನತೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರಷ್ಟೇ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬರೀ ಕೆಟ್ಟ ನ್ಯೂಸ್ಗಳ ಮಧ್ಯೆ ಒಂದು ಒಳ್ಳೆ ನ್ಯೂಸ್ ಕೊಡೋ ಪ್ರಯತ್ನ ಮಾಡಿದ್ದೀನಿ.